ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ, ಸಂಪ್ರದಾಯಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಎಲ್ಲ ವಿಶೇಷವಾದ ಒಂದು ವಿಚಾರಗಳಲ್ಲಿ ಬಹುಮುಖ್ಯವಾದ ಒಂದು ವಿಷಯ ಅಂತ ಹೇಳಿದ್ರೆ ಮೂಗು ಚುಚ್ಚಿಸ್ಕೊಳ್ಳೋದು. ಈ ಮೂಗು ಚುಚ್ಚಿಸ್ಕೊಳ್ತಕ್ಕಂತಹ ಪ್ರಕ್ರಿಯೆಯಿಂದ ನಮಗೇನು ಲಾಭ ಆಗುತ್ತೆ, ಆ ಚುಚ್ಚಿಸ್ಕೊಂಡಂತಹ ಹೆಣ್ಣು ಮಗುವಿಗೆ ಅದರಿಂದ ಏನು ಅದೃಷ್ಟ ಅಥವಾ ಏನು ಅದರಿಂದ ಕೂಡಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ, ಮೂಗು ಚುಚ್ಚಿಸ್ಕೊಳ್ತಕ್ಕಂಥ ಆ ಮುಖದಲ್ಲಿಯೇ ಒಂದು ವಿಶೇಷವಾದ ಒಂದು ದೈವೀ ಕಳೆಯನ್ನು ನಾವು ನೋಡ್ತಕ್ಕಂಥದ್ದನ್ನು ಕೂಡ ಈಗಿನ ದಿನಗಳಲ್ಲಿ ನೋಡ್ಬೋದು. ಮೂಗು ಚುಚ್ಚಿಸ್ಕೊಂಡಿರ್ತಕ್ಕಂಥ ಮಹಿಳೆ, ಆ ಒಂದು ಕನ್ಯೆ ಆಗ್ಬೋದು, ಹುಡುಗಿ ಆಗ್ಬೋದು, ಅವರು ಸಾಕಷ್ಟು ಸಾತ್ವಿಕವಾಗಿರ್ತಾರೆ, ಒಳ್ಳೆ ಮಾತಾಡ್ತಾರೆ, ಯೋಚನಾ ಲಹರಿಗಳು ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಮೂಗು ಚುಚ್ಚಿಸ್ಕೊಳ್ತಕ್ಕಂತಹ ಆ ವ್ಯಕ್ತಿಯಲ್ಲಿ ಒಂದು ವಿಶೇಷವಾದ ಶಕ್ತಿ ಆವರಿಸ್ಕೊಳ್ಳುತ್ತೆ. ನಮ್ಮ ದೇಹದಲ್ಲಿ ಪಂಚವಾಯುಗಳು ಅಂತ ಕರಿತೀವಿ, 5 ವಾಯುಗಳು. ಅದು ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು, ಸಮಾನ, ಈ ಥರ 5 ವಾಯುಗಳು ನಮ್ಮ ದೇಹದಲ್ಲಿ ಓಡಾಡ್ತಾ ಇರುತ್ತೆ. ಆ ಮೂಗು ಚುಚ್ಚಿಸ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಏನು, ನಮ್ಮಲ್ಲಿ ನೋಡಿ ಮೂಗಿಗೆ 2 ಹೊಳ್ಳೆಗಳಿರುತ್ತೆ. ಆ 2 ಹೊಳ್ಳೆಗಳಲ್ಲೂ ಕೂಡ ನಾವು ಇಡ ಮತ್ತು ಪಿಂಗಳ ಅಂತ ಕರಿತೀವಿ. ಈ 2 ಹೊಳ್ಳೆಗಳು ಇಡ ಮತ್ತು ಪಿಂಗಳ, ಈ 2ನಿಂದ ಹಾಗೆ ನಮ್ಮ ದೇಹದಲ್ಲಿ ಮುಂದಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥದ್ದು ಸುಷುಮ್ನ ಅಂತ ಕರಿತೀವಿ. ಆ ಇರ್ತಕ್ಕಂಥ ಆ ಸುಷುಮ್ನ ಆ ನಾಡಿಯನ್ನು, ಅದೇ ನಮ್ಮ ದೇಹಕ್ಕೆ ಗಾಳಿಯನ್ನು ಕೊಡ್ತಕ್ಕಂಥದ್ದು, ವಾಯುವನ್ನು ಕೊಡ್ತಕ್ಕಂಥದ್ದು. ನಾವು ಯಾವಾಗಲೂ ಹೇಳ್ತೀವಿ, ಆಹಾರ ಇಲ್ಲದೆ ಇರ್ಬೋದು, ನೀರಿಲ್ಲದೆ ಇರ್ಬೋದು, ಆದರೆ ಗಾಳಿ ಇಲ್ಲದೆ ಇರೋಕ್ಕಾಗಲ್ಲ, ತಕ್ಷಣವೇ ಪ್ರಾಣ ಹೋಗ್ಬಿಡುತ್ತೆ. ಹಾಗಾಗಿ ಮನುಷ್ಯನಿಗೆ ಆಹಾರಕ್ಕಿಂತಲೂ ನೀರಿಗಿಂತಲೂ ಈ ಒಂದು ವಾಯು ಮುಖ್ಯ. ನಾವು ಯಾವಾಗಲೂ ಸಾಮಾನ್ಯವಾಗಿ ಆಹಾರ ಇಲ್ಲದೆ ಒಂದು 20 ದಿನ ಇರ್ಬೋದಂತೆ, ಆದರೆ ನೀರಿಲ್ಲದೆ 1 ದಿನ ಇರ್ಬೋದಂತೆ, ಆದರೆ ಗಾಳಿ ಇಲ್ಲದೆ 1 ನಿಮಿಷ ಇರೋಕ್ಕೂ ಆಗೋದಿಲ್ಲ. ಆ ಗಾಳಿ, ಶುದ್ಧ ಗಾಳಿ ದೇಹಕ್ಕೆ ಹೋಗ್ತಕ್ಕಂಥದ್ದು. ಮೂಗು ಚುಚ್ಚಿಸ್ಕೊಂಡಾಗ ಇಡ ಮತ್ತು ಪಿಂಗಳದಿಂದ ಸುಷುಮ್ನ ಆ ಒಂದು ಇದಕ್ಕೆ ಹೋದಾಗ ಆ ಸುಷುಮ್ನದಿಂದ ಶುದ್ಧ ಗಾಳಿ ದೇಹದಲ್ಲಿ ಹೋಗುತ್ತೆ. ಇದರಿಂದ ಏನಾಗುತ್ತೆ, ದೇಹಕ್ಕೆ ಶಕ್ತಿ ಬರುತ್ತೆ, ಒಂದು ಗಟ್ಟಿತನ ಬರುತ್ತೆ, ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ. ಅದರ ಜೊತೆಗೆ ಒಂದು ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಕಿವಿ ಚುಚ್ಕೊಳ್ಳೋದು, ಮೂಗು ಚುಚ್ಕೊಳ್ಳೋದು ಇವೆಲ್ಲ ಹೇಗೆಂದರೆ, ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ದೇಹ ಎಲ್ಲೋ ಒಂದು ಕಡೆ ಭಿನ್ನ ಆಗುತ್ತೆ, ಆವಾಗ ಕೆಟ್ಟ ಶಕ್ತಿಗಳು ಹೋಗೋದಿಲ್ಲ. ನಾವು ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಭಿನ್ನತೆ ಇದ್ದಾಗ ಅದು ಅಲ್ಲಿಯೇ ಸ್ಥಿರವಾಗಿರುತ್ತೆ. ಆ ಸ್ಥಿರವಾಗಿದ್ದಾಗ ಕೆಟ್ಟ ಒಂದು ಶಕ್ತಿಗಳು ಕೂಡ ಅದರಲ್ಲಿ ಹೋಗ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಅದರ ಜೊತೆಗೆ ಬಂಗಾರದ ಒಂದು ಮೂಗುತಿಯನ್ನು ನಾವು ಹಾಕ್ಕೊಂಡಾಗ, ಬಂಗಾರದ ಮೂಗುತಿ ಏನು ಮಾಡುತ್ತೆ, ಗಾಳಿಯನ್ನು ಶುದ್ಧೀಕರಿಸುತ್ತೆ. ಕೆಟ್ಟ ಗಾಳಿ ಹೋದಾಗ ಕೆಟ್ಟ ಗಾಳಿಯನ್ನು ಒಳ್ಳೆಯ ಗಾಳಿಯಾಗಿ ಮಾರ್ಪಡುತ್ತೆ. ಸಾಮಾನ್ಯವಾಗಿ ಹೆಣ್ಣಿನ ದೇಹ ಅಂತ ಹೇಳಿದಾಗ ಆ ಹೆಂಗಸಿನ ದೇಹಕ್ಕೆ ಕೆಲವೊಂದು ಮಾರ್ಪಾಡುಗಳಿಂದ ದೇಹದಲ್ಲಿ ಒಂದಷ್ಟು ರೋಗ ರುಜಿನಗಳ ಕಾಟ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಮಗುವನ್ನು ಹಡೆದಾಗ ಆಗ್ಬೋದು, ಹಾಗೆಯೇ ಒಂದು ಋತು ಟೈಮಲ್ಲಿ ಆಗ್ಬೋದು. ಇದರಿಂದ ಏನಾಗುತ್ತೆ, ಆ ದೇಹಕ್ಕೆ ಸ್ವಲ್ಪ ಟೆನ್ಷನ್ಸ್ ಬರ್ತಾ ಇರುತ್ತೆ. ಈ ಮೂಗುತಿ ಚುಚ್ಕೊಳ್ಳೋದ್ರಿಂದ, ಮೂಗುತಿಯನ್ನು ಹಾಕ್ಕೊಳ್ಳೋದ್ರಿಂದ ಇದರಿಂದ ಸಾಕಷ್ಟು ಶುಭ ಫಲಗಳು ಬರುತ್ತೆ. ಅದ್ರ ಜೊತೆಗೆ ನಾವು ಹಿಂದೆ ಗಮನಿಸಿರಬೇಕು, ಹಿಂದಿನ ಕಾಲಕ್ಕೆ ಹೋಗಿ ಹೆಂಗಸರು ಕಿವಿ ಚುಚ್ಕೊಂಡು, ಮೂಗು ಚುಚ್ಕೊಂಡು, ಆಮೇಲೆ ಅಲ್ಲಿ ಬಳೆಗಳೆಲ್ಲ ಆಗ್ಬೋದು, ಹಾಗೆಯೇ ಕಾಲುಂಗುರ ಆಗ್ಬೋದು, ಇವೆಲ್ಲವನ್ನು ಹಾಕ್ಕೊಂಡಿರ್ತಕ್ಕಂಥ ಮಹಿಳೆ 100 ವರ್ಷ ಬದುಕಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಆ ಮನೆಯಲ್ಲಿ ಒಳ್ಳೆಯ ಸ್ವಾಸ್ಥ್ಯ ಇರುತ್ತೆ, ಕುಟುಂಬದಲ್ಲಿ ಆರೋಗ್ಯಪೂರ್ಣವಾದ ಕುಟುಂಬ ಕೂಡ ಇರುತ್ತೆ, ಆಲೋಚನಾ ಲಹರಿಗಳು ಚೆನ್ನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಮೂಗು ಚುಚ್ಚಿಕೊಳ್ಳೋದ್ರಿಂದ ಅಷ್ಟೊಂದು ಶುಭ ಫಲಗಳಿದ್ದು ಸಮಾಜಕ್ಕೆ ನಮ್ಮ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ತುಂಬ ಒಳ್ಳೆಯ ಹೆಸರನ್ನು ಕೂಡ, ಒಳ್ಳೆಯತನವಾಗೂ ಕೂಡ ಉಳಿಸ್ಕೊಳ್ಳೋಕ್ಕೆ ಈ ಒಂದು ಮೂಗು ಚುಚ್ಚಿಕೊಳ್ತಕ್ಕಂಥದ್ದು ಕೂಡ ಕಾರಣೀಭೂತವಾಗಿದೆ. ತುಂಬಾ ಒಳ್ಳೆಯದಾಗುತ್ತೆ. ಶುಭಂ ಭವತು.